ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮಿಲೆಟ್ ಪೌಡರ್ನ ಮನೆಯಲ್ಲೇ ಯಾವ ಥರ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ತಿದ್ದೀನಿ, ಇದರಿಂದ ಎಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ರಾಗಿ ತೊಗೊಂಡಿದ್ದೀನಿ, ನೆಕ್ಸ್ಟ್ ಸಬ್ಬಕ್ಕಿ ತೊಗೊಂಡಿದ್ದೀನಿ, ಅದರ ನೆಕ್ಸ್ಟ್ ನೋಡಿ ಗಸಗಸೆ ಮತ್ತು ಬಟಾಣಿ ತೊಗೊಂಡಿದ್ದೀನಿ, ಬಾದಾಮಿ ಗೋಡಂಬಿ ತೊಗೊಂಡಿದ್ದೀನಿ. ಎಲ್ಲ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಂತ ಈ ವಿಡಿಯೋನ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಸಾಮೆ ತೊಗೊಂಡಿದ್ದೀನಿ, ಹೆಸರು ಬೇಳೆ ಇದು, ಮತ್ತು ಕಾಬೂರ್ ಕಡಲೆ ಮತ್ತು ಕಡಲೆ ಬೀಜ. ನೆಕ್ಸ್ಟ್ ನೋಡಿ ಇದು ಉದ್ದಿನ ಬೇಳೆ, ನೆಕ್ಸ್ಟ್ ಜೋಳ, ನೆಕ್ಸ್ಟು ಹಸಿರು ಕಾಳು ತೊಗೊಂಡಿದ್ದೀನಿ, ನೆಕ್ಸ್ಟು ನವಣೆ ತೊಗೊಂಡಿದ್ದೀನಿ, ನೆಕ್ಸ್ಟು ಕೆಂಪಕ್ಕಿ ತೊಗೊಂಡಿದ್ದೀನಿ, ಅದರ ನೆಕ್ಸ್ಟು ಕಲ್ಲಂಗಡಿ ಬೀಜ ಮತ್ತು ಕರ್ಬೂಜ ಬೀಜ ತೊಗೊಂಡಿದ್ದೀನಿ, ನೆಕ್ಸ್ಟು ಸನ್ಫ್ಲವರ್ ಸೀಡ್ಸು ತೊಗೊಂಡಿದ್ದೀನಿ. ಇದು ಸೀಡ್ಸು ಮತ್ತು ಈ ಥರ ಒಂದು ಸಿರಿಧಾನ್ಯಗಳೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ ಮೆಂತ್ಯ ತೊಗೊಂಡಿದ್ದೀನಿ ಮತ್ತು ಉದ್ದಿನ ಬೇಳೆ ತೊಗೊಂಡಿದ್ದೀನಿ, ಉದ್ದಿನ ಕಾಳು ತೊಗೊಂಡಿದ್ದೀನಿ. ನೆಕ್ಸ್ಟು ಮೆಣಸು ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ, ನೆಕ್ಸ್ಟ್ ಅಗಸೆ ಬೀಜ, ಫ್ಲ್ಯಾಕ್ ಸೀಡ್ಸ್, ಇದು ಗೊತ್ತಲ್ವ, ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಫ್ಲ್ಯಾಕ್ ಸೀಡ್ಸ್ ಬಗ್ಗೆ, ತುಂಬಾ ಒಳ್ಳೆಯದು. ನೆಕ್ಸ್ಟ್ ಗೋಧಿ ತೊಗೊಂಡಿದ್ದೀನಿ, ಮತ್ತು ಒಳ್ಳೆ ಫ್ಲೇವರ್ಗೆ ಅಂತ ಹೇಳಿ ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಸಿರಿಧಾನ್ಯಗಳು ಮತ್ತು ಕಾಳುಗಳು ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಯೂಸ್ ಮಾಡಿ ನಾನು ಇವತ್ತು ಮಿಲೆಟ್ನ ಮಾಡ್ತಾ ಇದ್ದೀನಿ ಮನೆಯಲ್ಲೇ. ಸೊ ಇದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಈ ಒಂದು ಸಿರಿಧಾನ್ಯಗಳ ಗಂಜಿನ ಕುಡಿಬೋದು, ತುಂಬಾ ಒಳ್ಳೆಯದು. ಸೊ ಹೆಲ್ತ್ ಬೆನಿಫಿಟ್ಸ್ ತುಂಬ ಚೆನ್ನಾಗಿದೆ ಇದರಿಂದ, ಮತ್ತು ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ ಕರಿಬೇವಿನ ಸೊಪ್ಪು ಕೂಡ ತಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಕೂಡ ಈ ಐರನ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ, ಸೊ ಅದರಿಂದ ತಗೊಂಡಿದ್ದೀನಿ. ಮತ್ತು ಕರಿ ಎಳ್ಳು ತಗೊಂಡಿದ್ದೀನಿ, ಮತ್ತು ಒಣ ಶುಂಠಿ ತಗೊಂಡಿದ್ದೀನಿ. ಕರಿ ಎಳ್ಳು ಅಷ್ಟೇ ತುಂಬಾ ಒಳ್ಳೆಯದು, ಒಣ ಶುಂಠಿ ತಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಅರ್ಧ kg. ಸೊ ಇದನ್ನ ಜಸ್ಟ್ ಬಿಸಿ ಮಾಡ್ಕೊತಿದ್ದೀನಿ ಅಷ್ಟೇ. ಮೊದಲೇ ನಾನು ಸನ್ಲೈಟಲ್ಲಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೆ. ನೆಕ್ಸ್ಟ್ ಈ ಒಂದು ಸೀಡ್ನ ನಾನು 200 ಗ್ರಾಮ್ಸ್ ತೊಗೊಂಡಿದ್ದೀನಿ. ಸನ್ಫ್ಲವರ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸ್ ಎಲ್ಲ ನಾನು 200 ಗ್ರಾಮ್ಸ್ ತೊಗೊಂಡಿದ್ದೀನಿ. ಸೊ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ಕುಡಿಬಹುದು. ಏನೇ ಒಂದು ಆರೋಗ್ಯ ಸಮಸ್ಯೆ ಇದ್ರೂ, ಶುಗರ್ ಇದ್ರೆ ಅಥವಾ ಏನೇ ಒಂದು ಆರೋಗ್ಯ ಸಮಸ್ಯೆನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ, ಶುಗರ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ. ಸೊ ತುಂಬಾನೇ ಒಳ್ಳೆಯದು. ಏಲಕ್ಕಿ ಕಾಯಿ ತಗೊಂಡಿದ್ದೀನಿ. ನೆಕ್ಸ್ಟ್ ಕಾಬೂರ್ ಕಡಲೆ, ಏಲಕ್ಕಿನ ನಾನು 250 ಗ್ರಾಮ್ಸು, ಕಾಬೂರ್ ಕಡಲೆನ ನಾನು 100 ಗ್ರಾಮ್ಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಇದು ಗೊತ್ತಿರುತ್ತೆ ಎಲ್ರಿಗೂ, ಉದ್ದಿನ ಕಾಳು ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ, ಇದು ಅಷ್ಟೇ 100 ಗ್ರಾಮ್ಸ್ ತಗೊಂಡಿದ್ದೀನಿ. ಮತ್ತು ಹಸಿರು ಕಾಳನ್ನು ಅಷ್ಟೇ 100 ಗ್ರಾಮ್ಸ್ ತಗೊಂಡಿದ್ದೀನಿ. ಉದ್ದಿನ ಬೇಳೆನೂ ಕೂಡ 100 ಗ್ರಾಮ್ಸ್ ತಗೊಂಡಿದ್ದೀನಿ. ಎಲ್ಲನೂ ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಿಳಿ ಜೋಳ, ಇದನ್ನು ನಾನು 200 ಗ್ರಾಮ್ಸ್ ತಗೊಂಡಿದ್ದೀನಿ. ಜೀರಿಗೆ 50 ಗ್ರಾಮ್ಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಮೆಣಸನ್ನ ನಾನು 50 ಗ್ರಾಮ್ಸ್ ತಗೊಂಡಿದ್ದೀನಿ. ಇವನ್ ಮೆಂತ್ಯ ಕೂಡ ನಾನು 50 ಗ್ರಾಮ್ಸ್ ತಗೊಂಡಿದ್ದೀನಿ. ಫ್ರೆಂಡ್ಸ್, ಈ ಥರ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಹೆಲ್ತ್ ಬೆನಿಫಿಟ್ಸ್ ಇದೆ, ತುಂಬಾ ಒಳ್ಳೆಯದು ಕೂಡ. ಹೆಸರು ಬೇಳೆ ಕೂಡ 100 ಗ್ರಾಮ್ಸ್ ತಗೊಂಡಿದ್ದೀನಿ. ಎಲ್ಲ ಫಸ್ಟು ಹುರ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಸಬ್ಬಕ್ಕಿ ಕೂಡ 200 ಗ್ರಾಮ್ಸ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾವು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀವಿ, ಮನೆಯಲ್ಲೇ ಮಾಡಿ, ನಮಗಂತೂ ತುಂಬಾ ಒಳ್ಳೆಯದಾಗಿದೆ, ಅದರಿಂದ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಇದು ಕೆಂಪಕ್ಕಿ 150 ಗ್ರಾಮ್ಸ್ ತೊಗೊಂಡಿದ್ದೀನಿ. ಅಗಸೆ ಬೀಜ, ಇದು ಅಷ್ಟೇ 200 ಗ್ರಾಮ್ಸ್ ತೊಗೊಂಡಿದ್ದೀನಿ. ಇದು ಅಷ್ಟೇ ತುಂಬಾ ಒಳ್ಳೆಯದು ಅಗಸೆ ಬೀಜ. ನೆಕ್ಸ್ಟು ಗಸಗಸೆ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಹುಳ್ಳಿಕಾಳು ಕೂಡ 100 ಗ್ರಾಮ್ಸ್ ತೊಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ನೋಡಿ, ಇದು ಅಷ್ಟೇ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಇದು ಅಷ್ಟೇ 100 ಗ್ರಾಮ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಡಿಪೆಂಡ್ಸ್, ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹಾಕೋಬೋದು. ನೆಕ್ಸ್ಟು ಕರಿ ಎಳ್ಳು 200 ಗ್ರಾಮ್ಸ್ ತೊಗೊಂಡಿದ್ದೀನಿ. ಕರಿ ಎಳ್ಳು ಅಷ್ಟೇ ಆರೋಗ್ಯ ಪ್ರಯೋಜನಗಳು ತುಂಬಾ ಇದೆ. ಗೋಧಿ ತೊಗೊಂಡಿದ್ದೀನಿ ನೋಡಿ, ಗೋಧಿ ಅರ್ಧ kg ತೊಗೊಂಡಿದ್ದೀನಿ. ನೆಕ್ಸ್ಟು ರಾಗಿ ಕೂಡ ಅಷ್ಟೇ 1 kg ರಾಗಿ ತೊಗೊಂಡಿದ್ದೀನಿ.
ನಮ್ಮ ಮನೇಲಿ ಒಂದು ಹಳ್ತೆಯಲ್ಲಿ ಮಾಡ್ಕೋತಾ ಇದ್ದಾರೆ ಅಮ್ಮ. ಸೊ ಒಂದು 3 months ಬರುತ್ತೆ ಇದು. ಅರ್ಲಿ ಮಾರ್ನಿಂಗ್ ಎದ್ದು ಕುಡಿತೀವಿ ನಾವು. ನೋಡಿ ಶಾಮೆ ನವಣೆ ಅಷ್ಟೇ, ಶಾಮೆ ಮತ್ತು ನವಣೆನ ನಾವು ಅರ್ಧ kg ತೊಗೊಂಡಿದ್ದೀವಿ. ರಾಗಿ ಮಾತ್ರ ನಾವು 1 kg ತೊಗೊಂಡಿರೋದು. ಸೊ ಈ ಥರ ಎಲ್ಲ ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸು ಮತ್ತು ತುಂಬಾ ಚೆನ್ನಾಗಿರುತ್ತೆ. ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ, ಶುಗರ್ ಲೆವೆಲ್ ಮೇಂಟೈನ್ ಮಾಡುತ್ತೆ. ಮತ್ತು ಕರಿ ಲೀವ್ಸ್ ಇದು ಅಷ್ಟೇ ಪೌಡ್ರ್ ಆಗೋವರೆಗೂ ಜಸ್ಟ್ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು, ಅದು ಪೌಡರ್ ಥರ ಉದ್ರೋಗುತ್ತೆ. ನೆಕ್ಸ್ಟ್ ಒಣ ಶುಂಠಿನೂ ಅಷ್ಟೇ ಕೆಚ್ಕೊತಾ ಇದ್ದಾರೆ ನೋಡಿ ಅಮ್ಮ. ಸೊ ಕೆಚ್ಚಿ ಬಿಸಿ ಮಾಡ್ಕೊತಿದ್ದಾರೆ ಅಷ್ಟೇ. ಸೊ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ, ಅಂತ ಇರುತ್ತೆ. ಗಂಜಿ ಮಾಡ್ತಾ ಇದ್ರೆ ಅಷ್ಟು ಟೇಸ್ಟ್ ಆಗಿ ಕೂಡ ಇರುತ್ತೆ. ನೋಡಿ ಎಲ್ಲ ಹುರಿದಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಮಿಲ್ಗೆ ತೊಗೊಂಡೋಗಿ ಗ್ರೈಂಡ್ ಮಾಡಿಸ್ಕೊಂಡು ಬರ್ತಾರೆ. ಫುಲ್ಲು ನೈಸ್ ಪೇಸ್ಟ್ ಮಾಡಿಕೊಂಡು ಅದನ್ನು ಒಂದ್ರಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ಮನೆಯಲ್ಲೇ. ಸೊ ನೋಡಿ ಹಾಲಾದರೂ ಹಾಕೊಬೋದು ಅಥವಾ ನೀರಾದರೂ ಹಾಕೊಬೋದು. ನಮ್ಗೆ ಎಷ್ಟು ಸ್ಪೂನ್ ಬೇಕು, 2 to 3 ಸ್ಪೂನ್ ಹಾಕ್ಕೊಂಡು ಗಂಜಿ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಕುಡಿತಿದ್ದೀನಿ. ಆ್ಯಸ್ ಎ ಪ್ರೆಗ್ನೆಂಟ್ ಲೇಡಿಯಾಗಿ ಇವಾಗಲೂ ರೈಟ್ ನಾವು ನಾನು ಕುಡಿತಿದ್ದೀನಿ, ನನ್ನ ಮಗನೂ ಕುಡಿತಾ ಇದ್ದಾನೆ. ಮತ್ತು ಆಫ್ಟರ್ ಡೆಲಿವರಿ ಕೂಡ ಕುಡಿತೀವಿ. ತುಂಬಾ ಒಳ್ಳೆಯದು, ಇದರಿಂದ ನಮಗೆ ತುಂಬಾ ಒಳ್ಳೆಯದಾಗಿದೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಚೆನ್ನಾಗಾಗಿದೆ. ನಮಗೆ ಶುಗರ್ ಲೆವೆಲ್ ಮೇಂಟೈನ್ ಆಗುತ್ತೆ, ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ, ಮತ್ತು ತುಂಬಾ ಚೆನ್ನಾಗಿರುತ್ತೆ. ಸ್ಕಿನ್ ಹೆಲ್ತು, ಹೇರ್ ಹೆಲ್ತ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಸೊ ಆದ್ದರಿಂದ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಮಿಲೆಟ್ ಪೌಡರ್ ಮಾಡೋದಕ್ಕೆ ಗೊತ್ತಿಲ್ವೋ ಮನೇಲಿ ಮಾಡ್ಕೋಬೇಕು, ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ, ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.